ಇದೆ. ಆಲಮಪ್ರಭು ದೇವರ ಒಂದು ಸ್ಥಾನ ಬಹಳ ಮಹತ್ವಪೂರ್ಣವಾದುದು. ಅವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯ ಬಳಿ ಇರುವಂತಹ ಕರವೂರು ಎಂಬಲ್ಲಿ. ಸುಜ್ಞಾನಿ ಮತ್ತು ನಿರಹಂಕಾರ ಎನ್ನುವ ದಂಪತಿಗಳ ಗರ್ಭದಲ್ಲಿ ಅವರು ಜನಿಸಿದರು. ಇವು ತಾತ್ವಿಕವಾದಂತಹ ಕಾಲ್ಪನಿಕವಾದ ಹೆಸರು. ಅವರ ತಾಯಿ ತಂದೆ ಯಾರು ಅಂತ ಕವಿಗೆ ಗೊತ್ತಿಲ್ಲದ ಕಾರಣ ಸುಜ್ಞಾನಿ ಮತ್ತು ನಿರಹಂಕಾರ ಅಂತ ಹೇಳಿ ಇಟ್ಟಿರಬಹುದು. ನಮಗದು ಮುಖ್ಯವಲ್ಲ. ಬಾಲ್ಯದಿಂದಲೂ ಕೂಡ ಆಧ್ಯಾತ್ಮದ ಒಲವನ್ನು ಹೊಂದಿದ್ದಂತಹ ಅಲ್ಲಮಪ್ರಭು ಗುರುವನ್ನ ಹುಡುಕುತ್ತಾ ಸಂಚಾರ ಮಾಡ್ತಾ ಇರುವಾಗ ಅವರಿಗೆ ಅನಿಮಿಷಯ್ಯನ ದರ್ಶನವಾಯಿತು. ಅನಿಮಿಷ ಯೋಗಿಯು ಇಷ್ಟಲಿಂಗವೆಂಬ ಮಾಣಿಕ್ಯವನ್ನ ಕೈಯಲ್ಲಿ ಹಿಡಿದುಕೊಂಡು ಅನಂತ ಕಾಲ ತಪಸ್ಸಿಗೆ ಕುಳಿತಿದ್ರು. ಆಕಸ್ಮಿಕವಾಗಿ ಅಲ್ಲಿಗೆ ಆಗಮಿಸಿದಂತಹ ಪ್ರಭುದೇವರು ಆ ಗುರುವಿನ ತೇಜಸ್ಸನ್ನ ಕಂಡು ಮಾರು ಹೋದ್ರು. ಮಾತ್ರವಲ್ಲ, ಆ ಗುರುವಿನ ಅಂಗೈಯಲ್ಲಿ ಇದ್ದಂತಹ ಇಷ್ಟಲಿಂಗವನ್ನ ತಾವು ತೆಗೆದುಕೊಂಡು ಅಪಾರವಾದಂತಹ ಆನಂದವನ್ನ ಹೊಂದಿದ್ರು. ತಮ್ಮ ಬದುಕು ಅದ್ಭುತವಾದ ರೀತಿಯಲ್ಲಿ ಪರಿವರ್ತನೆಗೊಂಡಿತು ಅನ್ನುವಂತಹ ಸಂತೋಷದೊಡನೆ ಇಷ್ಟಲಿಂಗವನ್ನ ಪಡೆದುಕೊಂಡ